ಮಾರ್ನಿಂಗ್ ನಮ ಶಿವಾಯ. ಎಲ್ಲರಿಗೂ ಅಭಿಮಾನದ ಕುಟುಂಬಕ್ಕೆ ಸ್ವಾಗತ. ಇವತ್ತು ನಾನು ನಿಮಗೆ ಮಂಗಳೂರು ಶೈಲಿಯ ತೊಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ, ಅದಕ್ಕೆ ಕುಕ್ಕರಲ್ಲಿ ಕ್ಯಾರೆಟು ತೊಂಡೆಕಾಯಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಕಡೆಗೆ ಮಿಕ್ಸಿಯಲ್ಲಿ ಒಣಮೆಣಸಿನ್ಕಾಯಿ, ಜೀರಿಗೆ, ಹಸಿಕಾಯಿ ತುರಿ, ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಒಗ್ಗರಣೆಗೆ ಹಾಕೋಣ ಬನ್ನಿ. ಒಗ್ಗರಣೆಗೆ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ, ಕರಿಬೇವು, ಇಂಗು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕ್ಕೊಳ್ಳಿ. ಅದೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋ ತನಕನೂ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ತೊಂಡೆಕಾಯಲ್ಲಿ ತೊಂಡೆಕಾಯಿ ತಿನ್ನೋದ್ರಿಂದ ನಿಮಗೆ ಶುಗರ್ ಕಂಟ್ರೋಲಿಗೆ ಬರುತ್ತೆ, ಬೊಜ್ಜು ಕರಗುತ್ತೆ. ತೊಂಡೆಕಾಯಲ್ಲಿ ವಿಟಮಿನ್ ಸಿ ತುಂಬ ಚೆನ್ನಾಗಿದೆ. ಈಗ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಅದು ತೊಗರಿಬೇಳೆನ ನೀವು ಚೆನ್ನಾಗಿ ಮೆತ್ತಗಾಗಂಗೆ ಬೇಯಿಸ್ಕೋಬೇಕು. ಆವಾಗೇ ನಿಮಗೆ ಈ ಸಾಂಬಾರು ಟೇಸ್ಟಾಗಿ ಬರೋದು. ನೀವು ಬೇರೆ ಎಲ್ಲ ತರಕಾರಿನ ಯೂಸ್ ಮಾಡ್ತಿರ್ತೀರ, ತೊಂಡೆಕಾಯಿ ಹಾಕಿ ಸಾಂಬಾರು ಮಾಡಿ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ, ಅದು ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸಾಂಬಾರು ಪಾತ್ರೆಯಲ್ಲಿ. ಈಗ ನೋಡಿ ಕುದೀತಾ ಇದೆ. ಇನ್ನೇನು ಕೊನೆಗೆ ಕುದೀತಾ ಇದೆ ಅಂದವಾಗ ಒಂದು ಸ್ವಲ್ಪ ಬೆಲ್ಲ ಹಾಕಿ. ಎಷ್ಟು ಟೇಸ್ಟಿಯಾಗಿತ್ತು. ಇವತ್ತಿನ ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.